ನೋಡಿ ನೆನೆ ಹಾಡ ಹಗಲೇ ಹುಣಸೂರಿನಲ್ಲಿ ದರೋಡೆ ಮಾಡಿದ್ದಾರೆ. ಪೊಲೀಸರ ಭಯನೇ ಇಲ್ಲ ನೋಡಿ. ಇಲ್ಲೂ ಕೂಡ ಅಷ್ಟೇ. 5 ದುಷ್ಕರ್ಮಿಗಳು ಬರೀ 5 ನಿಮಿಷ ಮಹಾ ದರೋಡೆ ನಡೆದೋಯ್ತು. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಈ ಒಂದು ಜ್ಯುವೆಲರಿಯ ಲೂಟಿ ಕೇಸು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಸ್ಕೈ ಗೋಲ್ಡ್ ಮತ್ತು ಡೈಮಂಡ್ ಶಾಪ್ನಲ್ಲಿ ದರೋಡೆ ಆಯಿತು. ಅದರ ಎಕ್ಸ್ಕ್ಲೂಸಿವ್ ದೃಶ್ಯ ಪವರ್ ಟಿವಿಗೆ ಸಿಕ್ಕಿದೆ. ಸಿಸಿಟಿವಿ ದೃಶ್ಯ. ನೆನೆ ಮಧ್ಯಾಹ್ನ ಸುಮಾರು 2 ಗಂಟೆ 2 ನಿಮಿಷಕ್ಕೆ ಜ್ಯುವೆಲರಿ ಶಾಪ್ಗೆ ಎಂಟ್ರಿ ಆಗ್ತಾರೆ ಆ 5 ಜನ ಖದೀಮರು. 2 ಗಂಟೆ 7 ನಿಮಿಷಕ್ಕೆ ಚಿನ್ನಾಭರಣದ ಸಮೇತ ಆ ಖದೀಮರು ಎಸ್ಕೇಪ್ ಆಗ್ತಾರೆ. 5 ನಿಮಿಷದಲ್ಲಿ 5 ಜನ ದರೋಡೆಕೋರರು ದರೋಡೆ ಮಾಡಿ ಎಸ್ಕೇಪ್ ಆಗ್ಬಿಡ್ತಾರೆ. ಅದು ಮಠ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ. ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಮಠ ಮಧ್ಯಾಹ್ನ ಹಿಂಗೆ ಯಾರೋ ಕಳ್ಳರು ಬರ್ತಾರೆ ದರೋಡೆ ಮಾಡೋದಕ್ಕೆ ಅಂತ. ನೋಡಿ ಅಲ್ಲಿ ಆ CCTV ವಿಜುವಲ್ಸ್. ದರೋಡೆ ಮಾಡೋದಕ್ಕೆ ಆ ಜ್ಯುವೆಲರಿ ಶಾಪ್ಗೆ ಎಂಟ್ರಿ ಕೊಡ್ತಾರೆ 5 ದರೋಡೆಕೋರರ ತಂಡ. ಗನ್ ಹಿಡ್ಕೊಂಡು ಹೆದರಿಸೋದಕ್ಕೆ ಶುರು ಮಾಡ್ತಾರೆ. ಅವರು ತಂದಿದ್ದಂತಹ ಬ್ಯಾಗಲ್ಲಿ ಅಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಂತಹ ಚಿನ್ನಾಭರಣವನ್ನು ದೋಚ್ಕೊಂಡು ಹೋಗ್ತಾರೆ. ಈಗ ಈ ಜ್ಯುವೆಲರಿ ಶಾಪ್ ದರೋಡೆಕೋರರ ಪತ್ತೆಗೆ 5 ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ. ಪ್ರಕರಣದ ಬಗ್ಗೆ ಮೈಸೂರಿನ SP ವಿಷ್ಣುವರ್ಧನ್ ಮಾಹಿತಿ ಕೊಟ್ಟಿದ್ದಾರೆ. ಈಗಲೂ ಕೂಡ ಎಷ್ಟು ಚಿನ್ನ ದರೋಡೆ ಆಗಿದೆ ಅನ್ನೋದರ ಬಗ್ಗೆ ನಿಖರ ಮಾಹಿತಿ ಇಲ್ಲ. ಸದ್ಯ ಮೈಸೂರು ಜಿಲ್ಲೆಯಲ್ಲಿ 14 ಚೆಕ್ ಪೋಸ್ಟ್ ಇದೆ. ಎಲ್ಲ ಕಡೆಗೂ ಸಿಬ್ಬಂದಿಗಳನ್ನು ಅಲರ್ಟ್ ಮಾಡಲಾಗಿದೆ. ಅಂಗಡಿ ಮ್ಯಾನೇಜರ್ ಸಿಬ್ಬಂದಿಗ ವಿಚಾರಣೆ ನಡೀತಾ ಇದೆ. ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನು ಕೈಗೊಳ್ಳಲಾಗುವುದು. 5 ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 5 ತಂಡವನ್ನು ರಚನೆ ಮಾಡಲಾಗಿದೆ. ಎಲ್ಲ ಆಯಾಮಗಳಲ್ಲೂ ನಾವು ತನಿಖೆ ಮಾಡ್ತೀವಿ. 5 ಜನ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ 5 ತಂಡವನ್ನು ರಚನೆ ಮಾಡಲಾಗಿದೆ ಅಂತ. ದರೋಡೆಕೋರರು ಹಿಂದಿ ಮಾತನಾಡ್ತಿದ್ದರ ಬಗ್ಗೆ ಮಾಹಿತಿ ಇದೆ. ಆದಷ್ಟು ಬೇಗ ಆರೋಪಿಗಳನ್ನು ಅರೆಸ್ಟ್ ಮಾಡ್ತೀವಿ ಅಂತ ದರೋಡೆಯ ಬಗ್ಗೆ ಮೈಸೂರಿನ SP ವಿಷ್ಣುವರ್ಧನ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸಾಮಾನ್ಯವಾಗಿ ದರೋಡೆ ಮಾಡಿದಂಥ ಸಂದರ್ಭದಲ್ಲಿ ಬೇಕು ಅಂತಲೇ ಹಿಂದಿಲಿ ಮಾತನಾಡೋದು ಉಂಟು. ಯಾಕೆಂದರೆ ಪೊಲೀಸರ ಪ್ರಕರಣವನ್ನು ದಿಕ್ಕು ತಪ್ಪಿಸೋದಕ್ಕೆ ಆ ರೀತಿಯಾದಂಥ ಪ್ರಯತ್ನಗಳು ಈ ಹಿಂದೆ ಮಾಡಿದಿರೋದನ್ನು ಗಮನಿಸಿದ್ವಿ. ಪಾಪ ಎಷ್ಟೋ ಜನ ಜ್ಯುವೆಲರಿ ಶಾಪ್ಗೆ ಖರೀದಿಗೆ ಅಂತ ಬಂದಿದ್ದರು. ಗ್ರಾಹಕರ ರೂಪದಲ್ಲಿ ಬಂದಂತಹ ಆ ದರೋಡೆಕೋರರು ಮಿಕ್ಕದವರು ಹೆಲ್ಮೆಟ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಬಂದು ಹೆದರಿಸಿದ್ದಾರೆ ನೋಡಿ. ಮಾಸ್ಕ್ ಹಾಕ್ಕೊಂಡು ಬಂದಿದ್ದಾರೆ. ಗನ್ ಹಿಡ್ಕೊಂಡು ಅಲ್ಲಿನ ಸಿಬ್ಬಂದಿಗೆ ಹೆದರಿಸಿ ಕೂರಿಸಿರೋದು ಕೆಳಗಡೆಗೆ. ತಾವು ತಂದಿದ್ದಂಥ ಬ್ಯಾಗ್ನಲ್ಲಿ ಚಿನ್ನಾಭರಣಗಳನ್ನು ತುಂಬಿಸ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಕೇವಲ 5 ನಿಮಿಷದಲ್ಲಿ ದರೋಡೆ ಮಾಡಿ ಎಸ್ಕೇಪ್ ಆಗಿರೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಲೈವ್ನಲ್ಲಿ. ಪ್ರೇಮ್ ಕುಮಾರ್, ಈ ದರೋಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಅವರು ಹಿಂದಿಲಿ ಮಾತನಾಡ್ತಿದ್ರು ಅನ್ನೋದು ಅನುಮಾನವನ್ನು ವ್ಯಕ್ತಪಡಿಸಿದ್ದು. ಬೇಕಂತಾನೆ ಹಲವು ಪ್ರಕರಣಗಳನ್ನು ನೋಡಿದ್ದೀವಿ. ಪ್ರಕರಣಗಳನ್ನು ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹಿಂದಿ ಮಾತಾಡೋರು ಕೂಡ ಇರ್ತಾರೆ. ಸೊ ಈಗ ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿದೆ ಅಂತ ಹೇಳಿ. ಸೊ ಹಾಗಾಗಿ ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ತಂಡಗಳನ್ನು ರಚನೆ ಮಾಡಲಾಗಿದೆ. ಹೆಂಗೆ ಆಕ್ಟಿವ್ ಆಗಿದೆ, ಯಾವ ರೀತಿ ಆಪರೇಷನ್ ಮಾಡ್ತಿದ್ದಾರೆ? ಜನತೆ ಏನು ನಿನ್ನೆ ಅಷ್ಟೇ ಕೂಡ ನಡೆದಂತಹ ಏನ್ ಘಟನೆ ಇದೆ, ಈ ಘಟನೆ ಒಂಥರ ಮೈಸೂರು ಜನರನ್ನ ಕೂಡ ಬೆಚ್ಚಿ ಬೀಳಿಸಿರುವಂತದ್ದು. ಚಿನ್ನದ ಬೆಲೆ ಹೆಚ್ಚಾಗ್ತಾ ಇರುವಂತ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ಮೈಸೂರು ಜಿಲ್ಲೆಯ ಹುಣಸೂರಿನ ಹೃದಯ ಭಾಗದಲ್ಲಿರುವಂತಹ ಚಿನ್ನದ ಅಂಗಡಿಯನ್ನ ಕಳ್ಳತನವಾಗಿರುವಂತದ್ದು. ಸುಮಾರು 4 ಕೋಟಿ ಬೆಲೆ ಬಾಳುವಂತಹ ಚಿನ್ನದ ಆಭರಣಗಳನ್ನ ಕದ್ದು ಪರಾರಿಯಾಗಿರುವಂತದ್ದು. ಈಗಾಗಲೇ ಜನರು ಚಿನ್ನದ ಆಡುವಾಗಲೇ ಬಸ್ ಸ್ಟ್ಯಾಂಡ್ ಹಿಂಭಾಗ ಇರುವಂತಹ ಒಂದು ಚಿನ್ನದ ಅಂಗಡಿ ಏನಿದೆ, ಇದಕ್ಕೆ ಏಕಾಏಕಿ ನುಗ್ಗಿದಂತ 5 ಜನ ಕಳ್ಳರು ಮುಸ್ಕುದಾರಿಗಳು ಅಂತ ಹೇಳ್ಬೋದು, ಮುಸ್ಕಾಕೊಂಡು ಬಂದು ಹಿಂದಿಯಲ್ಲಿ ಮಾತಾಡ್ತಿದ್ರು ಅಂತ ಕೂಡ ಅಲ್ಲಿನ ಜ್ಯುವೆಲರಿ ಶಾಪ್ ಸಿಬ್ಬಂದಿಗಳು ಹೇಳ್ತಾ ಇರುವಂತದ್ದು. ಆದ್ರೆ ದಾರಿ ತಪ್ಪಿಸುವಂತ ನಿಟ್ಟಿನಲ್ಲಿ ಸ್ಥಳೀಯರ ದಾರಿ ತಪ್ಪಿಸುವಂತ ನಿಟ್ಟಿನಲ್ಲಾಗಿರ್ಬೋದು, ಮತ್ತೆ ಪೊಲೀಸರನ್ನ ದಾರಿ ತಪ್ಪಿಸುವಂತ ನಿಟ್ಟಿನಲ್ಲಾಗಿರ್ಬೋದು, ಬೇರೆ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ ಅಂತ ಕೂಡ ಪೊಲೀಸರು ಒಂದು ಶಂಕೆ ವ್ಯಕ್ತಪಡಿಸಿರುವಂತದ್ದು. ಸುಮಾರು 4 ಕೋಟಿ ಬೆಲೆ ಬಾಳುವಂತ ಆಭರಣಗಳನ್ನ ಒಂದು ಗನ್ ಪಾಯಿಂಟ್ ನಲ್ಲಿ ಇಟ್ಟು, ಅಲ್ಲಿರುವಂತ ಸಿಬ್ಬಂದಿ ಆಗಿರ್ಬೋದು ಮತ್ತೆ ಮ್ಯಾನೇಜರ್ ಆಗಿರ್ಬೋದು ಎಲ್ಲರನ್ನು ಕೂಡ ಗನ್ ಪಾಯಿಂಟ್ ನಲ್ಲಿ ಇಟ್ಟು ಒಂದು ಗಾಳಿಯಲ್ಲಿ ಗುಂಡು ಹಾರಿಸಿ ಬೆದರಿಸಿ ನಂತರ ಅಂಗಡಿಯಲ್ಲಿ ಇದ್ದಂತಹ ಎಲ್ಲಾ ಚಿನ್ನ ಆಭರಣಗಳನ್ನು ಕೂಡ ಕದ್ದು ಪರಾರಿಯಾಗಿರುವಂತದ್ದು. ಈಗ ಈಗ SP ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು. ಅದಲ್ಲದೆ ದಕ್ಷಿಣ ವಲಯ IGP ಬೋರ್ಲಿಂಗ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವಂತದ್ದು. ಈಗ 5 ತಂಡಗಳನ್ನ ರಚನೆ ಮಾಡಿಕೊಂಡು ಹುಣಸೂರಿನ ಹೊರವಲಯದಲ್ಲಿ ಹುಣಸೂರಿನ ಕಡೆಗೆ ಬರುವಂತಹ ಮತ್ತೆ ಹುಣಸೂರಿನಿಂದ ಹೊರಗೆ ಹೋಗುವಂತಹ 4 ಕಡೆ ಇರುವಂತಹ ಒಂದು ಚೆಕ್ ಪೋಸ್ಟ್ ಗಳಲ್ಲಿ ಕೂಡ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂತದ್ದು. ಬೈಕ್ ಗಳಾಗಿರ್ಬೋದು ಮತ್ತೆ ಇನ್ನಿತರ ವಾಹನಗಳನ್ನು ಕೂಡ ತಪಾಸಣೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. 5 ಜನ ಕಳ್ಳರು ಕೂಡ ಅವರು ಬೈಕ್ ನಲ್ಲಿ ಬಂದಿರ್ತಾರೆ. ಬೈಕ್ ನಲ್ಲಿ ಬಂದು ಕಳ್ಳತನ ಮಾಡ್ಕೊಂಡು ಬೈಕ್ ನಲ್ಲಿ ಹೋಗಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ತಂದಿದ್ದಂತಹ ಹೆಲ್ಮೆಟ್ ಅನ್ನು ಕೂಡ
ಚಿನ್ನದ ಆಭರಣದ ಅಂಗಡಿಯಲ್ಲೇ ಇಟ್ಟು ಪರಾರಿಯಾಗಿರುವಂತದ್ದು. ಈ ಎಲ್ಲಾ ಆಯಾಮಗಳಿಂದಲೂ ಕೂಡ ಸ್ಥಳಕ್ಕೆ ಶ್ವಾನ ದಳ ಆಗಿರ್ಬೋದು, ಮತ್ತೆ ಬೆರಳಚ್ಚು ಕೂಡ ದಳ ಕೂಡ ಬಂದು ಪರಿಶೀಲನೆ ನಡೆಸಿ ಈಗಾಗಲೇ ಎಲ್ಲ ರೀತಿಯ ಒಂದು ಕಳ್ಳರ ಸೆರೆಗೆ ಕೂಡ ಈಗಾಗಲೇ ಬಲೆ ಬೀಸಿರುವಂತದ್ದು. 5 ತಂಡಗಳನ್ನ ರಚನೆ ಮಾಡಿ ಮೈಸೂರಿನ ಹೊರಭಾಗದಲ್ಲಾಗಿರ್ಬೋದು, ಮೈಸೂರಿನ ಒಳಭಾಗದಲ್ಲಾಗಿರ್ಬೋದು, ಮತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ಚೆಕ್ ಪೋಸ್ಟ್ ಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ಕಳ್ಳರ ಸೆರೆಗೆ ಬಲೆ ಬೀಸಿರುವಂತದ್ದು. ಶರದ್. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.